ಇವತ್ತು ನಮ್ಮ ರೈತ ಭೂಮಿ ತಾಯಿನ ವಿಷ ಹಾಕ್ತಾನೆ. ಭೂಮಿ ತಾಯಿ ಅವ್ನು ನೋಡ್ಕೊಳ್ತಾರ. ಈಗ ನಾವು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ನ ತಗೊಳ್ಳೋಣ ಸರ್. ಇವಾಗ ರೈತರಲ್ಲಿರೋ ಬಿಗ್ಗೆಸ್ಟ್ ಮಿತ್ ಏನಿದೆ? ರೈತರಲ್ಲಿ ಕೃಷಿ ಬಗ್ಗೆ ಹೇಳ್ತೀನಿ. ಕೃಷಿ ಹಾಳಾಗಿರೋದು ಒಂದು ಬಿಗ್ಗೆಸ್ಟ್ ರೀಸನ್ ಹೇಳ್ತೀನಿ. ಅದೆಲ್ಲ ಬಿಟ್ಬಿಡಿ, ಗ್ರೀನ್ ರೆವಲ್ಯೂಷನ್ನು, ಸರ್ಕಾರ, ಯೂನಿವರ್ಸಿಟೀಸ್ ಎಲ್ಲ ಬಿಟ್ಬಿಡಿ. ನಾವು ಏನು ಮಾಡ್ತೀವೋ ಅದು ನಮ್ಗೆ ವಾಪಸ್ ಬರುತ್ತೆ. ಅದನ್ನೇ ನ್ಯೂಟನ್ ಹೇಳಿರೋದು, ಈಕ್ವಲ್ ಆ್ಯಂಡ್ ಆಪೋಸಿಟ್. ನಮ್ಮ ರೈತ ಭೂಮಿ ತಾಯಿನ ತಾಯಿ ಥರ ನೋಡ್ತಿದ್ದ, ಭೂಮಿ ತಾಯಿ ಮಗನ ಥರ ನೋಡ್ತಿದ್ದ. ಅದಕ್ಕೆ ಪ್ರಾಸ್ಪರಸ್ಗೆ ಇದ್ದಿದ್ದು. ಇವತ್ತು ನಮ್ಮ ರೈತ ಭೂಮಿ ತಾಯಿನ ನಾಮಕಾವಸ್ಥೆ ತಾಯಿ ಥರ ನೋಡ್ತಾನೆ. ನಾಮಕಾವಸ್ಥೆ ಇವತ್ತು ಪಾಪ ಅವ್ರ ಇಗ್ನೋರೆನ್ಸಿಂದ ಇವತ್ತು ರೈತ ಭೂಮಿ ತಾಯಿನ ಭೂಮಿ ತಾಯಿ ಅಂತಲೇ ಕರೆಯೋದು. ಇಗ್ನೋರೆನ್ಸಿಂದ ವಿಷ ಹಾಕ್ತಾನೆ. ಓದಿರೋರು ಹೇಳ್ಕೊಟ್ಟಿದ್ದಾರಪ್ಪ, ಕೆಮಿಕಲ್ ಹಾಕಿ ವಿಷ ಹಾಕ್ತಾನೆ. ಪೆಸ್ಟಿಸೈಡ್ ಹೊಡಿತಾನೆ, ವಿಡಿಸೈಡ್ ಹೊಡಿತಾನೆ. ಭೂಮಿ ತಾಯಿ ಅವ್ನು ನೋಡ್ಕೊಳ್ತಾರ ಅಲ್ವಾ? ಅವ್ನು ವಾಪಸ್ ರೈತ ನೋಡ್ಕೊಳ್ತಾರ? ಮೋಸ ಅಲ್ವಾ? ಹಿಂದಿನ ಕಾಲದಲ್ಲಿ ಇನ್ನೊಂದು ಹೇಳ್ತೀನಿ. ರೈತರು ಮನೆಗೆ ಹಸುಗಳು ತಂದರೆ, ನಾಟಿ ಹಸುಗಳು, ಎತ್ತುಗಳು ತಂದರೆ, ವಯಸ್ಸಾದರೆ ಅವನೇ ನೋಡ್ಕೊಳ್ಳೋನು, ಅವನೇ ಉಣೋನು ಗದ್ದೆಯಲ್ಲಿ ತೀರೋದ್ರೆ. ಇವತ್ತು 5 ದಿನ ಗಂಡು ಕರು ಹಾಕಿದ್ರೆ ಎಲ್ಲಿಗೆ ಹೋಗುತ್ತೆ? ಸ್ಲಾಟರ್ ಹೌಸ್. ಆಮೇಲೆ ಹಸು ಹಾಲು ಕೊಡೋದು ಸ್ಟಾಪ್ ಆದಮೇಲೆ ಎಲ್ಲಿಗೆ ಹೋಗುತ್ತೆ? ಇದೆಲ್ಲ ಕರ್ಮ ಅಲ್ವಾ? ಅದಕ್ಕೆ ಹೊಡೆದಿರೋದಿಲ್ಲ. ವಾಪಸ್ ಏನು ಅಂದರೆ ಮುಂದಿನ ಜನ್ಮದಲ್ಲ, ಈ ಜನ್ಮದಲ್ಲೇ ಕೊಟ್ಟಿದ್ದಾನೆ. ಕರೆಕ್ಷನ್ ಮಾಡ್ಕೊಳ್ಳಿ. ಭೂಮಿ ತಾಯಿ ನಿಜವಾಗ್ಲೂ ಒಂದು ತಾಯಿ ಆಗ್ತಾಳೆ. ಸೊ ವಾಟ್ ನೀವು ಕೆಮಿಕಲ್ ಬದಲು ಏನು ಬಳಸಿ ಅಂತ ಹೇಳ್ತೀರಾ ಸರ್? ಇಷ್ಟು ವರ್ಷ ಇದು ಕೆಮಿಕಲ್ ಬಂದಿದ್ದು 40 ವರ್ಷದಿಂದ ಶಶಿ, 40 ವರ್ಷದಿಂದ ಬಂದಿದ್ದು. ಹಂಗಾರೆ ಇಷ್ಟು ವರ್ಷ ಒಳ್ಳೆ ನಡೀಲಿಲ್ವಾ? ಇಷ್ಟು ವರ್ಷ ಜನ ಬದುಕಲೇ ಇಲ್ವಾ? ಸೊ ಸಮಥಿಂಗ್ ಹ್ಯಾಸ್ ಟು ಗೋ ಇನ್ಸೈಡ್ ಅಲ್ವಾ ಸರ್, ಟು ಗೆಟ್ ಔಟ್. ಸರ್ ಅದೇ ನ್ಯೂಟನ್ ಬರೋಣ. ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಲ್ಲ. ಹಸು ಎಲ್ಲೋಯ್ತು? ಹಸು ಇಟ್ಕೋಬೇಕು, ಹಸು ಬೇಕು. ವ್ಯವಸಾಯ ಮಾಡ್ತಾ ಹಸು ಇರಬೇಕಲ್ವಾ? ನಾಟಿ ಹಸು ಇರಬೇಕು. ಎಲ್ಲೋಯ್ತು ಹಸು? ಗೊಬ್ಬರ ಹಾಕ್ಬೇಕಲ್ಲ, ಗೊಬ್ಬರ ಹಾಕ್ಬೇಕಲ್ಲ. ಜೀವಾಮೃತ ಇದೆ, ಘನಜೀವಾಮೃತ ಎಷ್ಟು ಇದೆ, ಆರ್ಗ್ಯಾನಿಕ್ ಇದು ಎಲ್ಲ ಇದು. ನಿಮ್ಮ ಯೂರಿಯಾ ತಂದು ಹಾಕ್ತೀರಾ ಹೇಳಿ? ಹಿಂದಿನ ಕಾಲದಲ್ಲಿ ಯೂರಿಯಾ ಹೆಂಗೆ ಮಾಡ್ಕೊಳ್ತಿದ್ರು? ಭೂಮಿಗೆ ಯೂರಿಯಾ ಬೇಕು. ಹಿಂದಿನ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು? ಕೌಪಿ ಚಿಕ್ಪಿನ ಮಲ್ಚಿಂಗ್ ಮಾಡ್ಕೊಂಡ್ರು ಅಲ್ಲ. ಅವ್ರಿಗೆ ನಾಲೆಜ್ ಏನು ಗೊತ್ತಾ? ಗಂಜಲ, ಹಸು ಗಂಜಲ ಆಗ್ತೈತಲ್ಲ, ಕೊಟ್ಟಿಗೆ ಹಾಕೋ ಒಂದು ಮಡಿಕೆ ಇಟ್ಬಿಟ್ಟಿರೋರು. ಮಡಿಕೆಯಲ್ಲಿ ಮರಳು ಹಾಕಿರೋರು. ಗಂಜಲ ಬಂದು ಕರೆಕ್ಟಾಗಿ ಗಂಜಲದಲ್ಲಿ ಏನಿದೆ? ಯೂರಿಯಾನ ತಾನೆ. 98% ಯೂರಿಯಾ ಉಪ್ಪೇ ತಾನೆ. 90% ಇರುತ್ತಲ್ವಾ? ಮರಳ ಮೇಲೆ ಡೆಪಾಸಿಟ್ ಆಗೋದು. ವಾರಕ್ಕೊಂದ್ಸತಿ ಆ ಮರಳನ್ನ ಎರ್ಸ್ಬಿಡೋರು ಫ್ರೀ. ಸೊ ಈಗ ಆ ಪದ್ಧತಿ ಇಲ್ಲ. ಸೊ ಈಗ ಇನ್ಪುಟ್ ಹಾಕ್ಲೇಬೇಕು, ಬಟ್ ಅದು ಅವೈಲೇಬಲ್ ಇದೆ. ಅದೇನು ಅಂತ ನಾವು ಇನ್ ಮೈ ಸೆನ್ಸ್ ವಾಟ್ ವಿ ಕ್ಯಾನ್ ಡೂ ಇಲ್ಲಿ ಅನ್ನೋದಂದರೆ, ಇವಾಗ ಮೇಜರಾಗಿ ಗಿಡಕ್ಕೆ ಅಗ್ರಿಕಲ್ಚರ್ ನೋಡ್ತಿರೋರ್ಗೆ ಗೊತ್ತಾಗಲಿ ಅನ್ನೋಂಥದ್ದು. ಮೇಜರಾಗಿ ಒಂದು ಗಿಡ ಬೆಳೆಯೋದಕ್ಕೆ ಮೇಜರ್ ಬೇಕಾಗಿರೋದು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ ನಾವು ಯೂರಿಯಾ, DAP, MOP ಮುಖಾಂತರನೇ ಕೊಡಬೇಕು ಅಂತಲ್ಲ. ದೇರ್ ಆರ್ ಸರ್ಟೆನ್ ಬ್ಯಾಕ್ಟೀರಿಯಾಸ್, ಅಜಿಟೋಬ್ಯಾಕ್ಟರ್ ವಿಚ್ ಫಿಕ್ಸಸ್ ನೈಟ್ರೋಜನ್ ಇನ್ ಟು ದ ಸಾಯಿಲ್. PSB ಫಾಸ್ಫರಸ್ನ ಫಿಕ್ಸ್ ಮಾಡುತ್ತೆ, KMB ಪೊಟ್ಯಾಶ್ನ ಮೊಬಲೈಸ್ ಮಾಡುತ್ತೆ. ಈ ಥರ ಬ್ಯಾಕ್ಟೀರಿಯಾಗಳು ಬಂದಿದ್ದಾವೆ. ಹಳೆ ಕಾಲದಲ್ಲಿ ನಾವೇನು ಮಾತಾಡ್ಕೊತೀವಿ, ಹಸು ಗಂಜಳ ಇವೆಲ್ಲ ಆಗ್ತಿದ್ದಾಗ ಏನಾಗ್ತಿತ್ತು? ಬೈ ಡಿಫಾಲ್ಟ್ ಭೂಮಿಯಲ್ಲಿತ್ತು. ಬೈ ಡಿಫಾಲ್ಟ್ ಹೌ ದೇವರ್ ಆರ್ಗ್ಯಾನಿಕ್. ಆ ಸರ್ಟೆನ್ ಟೆಂಪ್ರೇಚರ್ಗೆ, PHಗೆ, ಮಾಯ್ಶ್ಚರ್ ಕಂಟೆಂಟ್ಗಳಿದ್ದಾಗ ಈ ಟ್ರೈಕೋಡರ್ಮ ಆಗಿರಲಿ, ನಾವೇನು ಮಾತಾಡೋ ಟ್ರೈಕೋಡರ್ಮ ವಿರಿಡೆ ಆಗಿರಲಿ, ಸೂಡೋಮೋನಸ್ ಫ್ಲಾರಸೆನ್ಸ್, ಇವೆಲ್ಲವೂ ಬ್ಯಾಕ್ಟೀರಿಯಾಗಳು. ದೇರ್ ವಾಸ್ ಎನ್ ಹೆಲ್ದಿ ಕೌಂಟ್ ಆಫ್ ಫಂಗಸ್ ಆ್ಯಂಡ್ ಬ್ಯಾಕ್ಟೀರಿಯಾಸ್ ಇನ್ ದ ಸಾಯಿಲ್. ಬಿಕಾಸ್ ಆಫ್ ಎಕ್ಸೆಸಿವ್ ಯೂಸೇಜ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸು, ಇನ್ಪುಟ್ಸ್ ಜಾಸ್ತಿ ಹೋಗ್ತಾ ಅವು ಹೋಗ್ಬಿಡ್ತು. ಆ್ಯಸ್ ಲೈಕ್ ಯು ಸೆಡ್, ಹಸುಗಳು ಡಿಲೀಟ್ ಆಯಿತು, ಇಲ್ಲಿ ಕೆಮಿಕಲ್ ಇನ್ಪುಟ್ ಹೋಯಿತು. ಡೈರೆಕ್ಟ್ ಏನೇ ಕೊಡೋಕ್ಕೆ ಹೋದರೂ ಪ್ರಾಬ್ಲಮ್ ಆಗ್ತಾ ಬರೋಕ್ಕೆ ಶುರುವಾಯಿತು ಅಂತ ನಾನು ಅನ್ಕೊತಾ ಇದ್ದೆ.